ಹಲೋ ಹಲೋ, ಯಾರು? ಇದು ವೇದವತಿಯವರ ನಂಬರ್ ಅಲ್ವಾ? ಹೌದು ರೀ. ನೀನ್ ಯಾರಮ್ಮ? ನಾನು ಮೊಮ್ಮಗ್ಳಾಗ್ಬೇಕು. ಅಜ್ಜಿ ಫೋನ್ನ ಚಾರ್ಜಿಂಗ್ ಹಾಕಿದ್ದಾರೆ. ನಾನು ಹಳ್ಳಿಯಿಂದ ಕುಲಕರ್ಣಿ ಸ್ವಾಮೀಜಿ ಮಾತಾಡ್ತಾ ಇದ್ದೀನಿ. ವೇದವತಿಯವರ ಹತ್ರ ಮಾತಾಡಬೇಕು. ತಕ್ಷಣ ಕರಿಯಮ್ಮ. ಅಜ್ಜಿ ಮದ್ವೆ ಕೆಲ್ಸದಲ್ಲಿದ್ದಾರೆ. ತುಂಬಾ ಮುಖ್ಯವಾದ ವಿಷಯ ಮಾತಾಡ್ಬೇಕಮ್ಮ. ಬೇಗ ಕರ್ಕೊಂಬ. ಸರಿ, ನಾನು ಕರ್ಕೊಂಡ್ ಬರ್ತೀನಿ. ನೀವ್ ಮತ್ತೆ ಮಾಡಿ. ಫೋನ್ ತಗೊಂಡೋಗಿ ವೇದವತಿ ಕೊಡಮ್ಮ. ಹಲೋ ಹಲೋ, 2 ನಿಮಿಷ ಬಿಟ್ಟು ನಾನೇ ಮಾಡ್ತೀನಿ. ಇಲ್ಲ ಅಂದರೆ ಅಷ್ಟರಲ್ಲಿ ವೇದವತಿ ಬಂದು ನಂಬರ್ ನೋಡಿ ಅವರೇ ಮಾಡ್ತಾರೆ. ಅಜ್ಜಿ, ಏನಮ್ಮ? ನೀನು ಫೋನ್ ಚಾರ್ಜಿಂಗ್ ಹಾಕಿದ್ದೆ ಅಲ್ವಾ? ಹೌದು. ನಿನ್ಗೆ ಯಾವ್ದೋ ಫೋನ್ ಬಂದಿತ್ತು. ನಾನು ಲಿಫ್ಟ್ ಮಾಡಿ ಮಾತಾಡ್ದೆ. ಯಾರು ಮಾಡಿದ್ರು? ಹಳ್ಳಿಯಿಂದ ಯಾವ್ದೋ ಸ್ವಾಮೀಜಿ ಅಂತೆ, ಏನೋ ಹೆಸರು ಹೇಳಿದ್ರು. ನಮ್ಮ ಗುರುಗಳೇ ಆಗಿರ್ಬೇಕು. ಹಾ ಹೌದು. ಶಿಷ್ಯನ್ ಮೂಲಕ ನಮ್ಗೆ ಏನ್ ಹೇಳ್ಬೇಕು ಅಂತಿದಾರೋ ಅದನ್ನ ಹೇಳಿದಾರಲ್ಲ, ಮತ್ತೆ ಯಾಕೆ ಮಾಡಿರ್ತಾರೆ? ಇಷ್ಟೊತ್ತು ನಾವು ಮದ್ವೆ ಕೆಲ್ಸದಲ್ಲಿದ್ದು ಗುರುಗಳ ಹತ್ರ ಮಾತಾಡ್ಲಿಲ್ಲ. ನಿಹಾರಿಕಾ ಜಾತಕದ ವಿಷಯದಲ್ಲಿ ಅಂತ ಶುಭವಾರ್ತೆ ಹೇಳಿರೋದಕ್ಕೆ ಒಂದ್ಸಲ ಮಾತಾಡಿ ಕೃತಜ್ಞತೆ ತಿಳಿಸಿದ್ರೆ ಚೆನ್ನಾಗಿರುತ್ತೆ. ಹಾಗಾದ್ರೆ ಇಲ್ಲಿನ ವಿಷಯಗಳನ್ನ ತಿಳ್ಕೊಳ್ಳೋದಕ್ಕೆ ಮಾಡಿರ್ತಾರೆ. ಇಲ್ಲ, ಏನೋ ಮುಖ್ಯವಾದ ವಿಷಯ ಮಾತಾಡ್ಬೇಕು ಅಂದ್ರು ಅಜ್ಜಿ. ನಾವೆಲ್ಲರೂ ಮದುವೆ ಸಂಭ್ರಮದಲ್ಲಿ ಇದೀವಿ ಅಂತ ಗೊತ್ತಿದ್ದು ಮುಖ್ಯವಾದ ವಿಷಯ ಅಂದ್ರು ಅಂದ್ರೆ ತಕ್ಷಣ ಹೋಗಿ ಮಾತಾಡಬೇಕು. ಹೋಗೋಣ ಬನ್ನಿ ಅತ್ತೆ. ಸರಿ, ಹೋಗೋಣ ಬನ್ನಿ. ನೀವು ಮಾತಾಡ್ತಾ ಇರಿ, ನಾವೀಗ್ಲೇ ಬಂದ್ವಿ. ಸರಿ ಆಯ್ತಾ, ನಡಿಯಮ್ಮ. ಮಗು ಹೋಗಿ ತುಂಬ ಹೊತ್ತಾಯಿತು. ವೇದವತಿ ಫೋನ್ ಹತ್ರ ಇನ್ನೂ ಬಂದಿಲ್ಲ ಅಂದರೆ ಏನು? ಅಮ್ಮನ ಫೋನ್ ಥರ ಇದೆಯಲ್ಲ. ಅಮ್ಮನ ಫೋನೇ. ಇದ್ಯಾವ್ದು ವಿಲೇಜ್ ಫೋನ್ ನಂಬರ್ ಥರ ಇದೆಯಲ್ಲ. ಅಮ್ಮ ವೇದವತಿ, ನಾನಮ್ಮ, ಗುರುಗಳು. ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಮ್ಮ. ನಿಂದು ನಿಹಾರಿಕದು ಒಂದೇ ಜಾತಕ ಅಲ್ಲಮ್ಮ. ನಿಹಾರಿಕಾ ನಿಮ್ಮ ಆಚಾರಗಳಿಗೆ ಸರಿಯೋಗೋ ಸೊಸೆಯಂತೂ ಅಲ್ವೇ ಅಲ್ಲ. ತಕ್ಷಣ ಮದುವೆನ ನಿಲ್ಲಿಸ್ಬಿಡಿ. ಈ ವಿಷಯನೆಲ್ಲ ನಾನು ವಿವರವಾಗಿ ಬರೆದು ಶಿಷ್ಯನ ಹತ್ರ ಕಳಿಸಿದ್ದೆ. ನಾನು ಬರೆದಿದ್ದೇ ಬೇರೆ, ನಿಮಗೆ ಕೈ ಸೇರಿದ್ದೇ ಬೇರೆ. ನಿಹಾರಿಕಾ ಏನಾದರೂ ಮಾಡಿರ್ತಾಳೆ ಅಂತ ನನ್ನ ಅನುಮಾನ. ಕೃಷ್ಣ ನಿಹಾರಿಕಾ ಮದುವೆ ನಡೀತು ಅಂದರೆ ದೊಡ್ಡ ಅಪಾಯ ಆಗೋಗುತ್ತಮ್ಮ. ವೇದವತಿ, ಯಾಕೆ ಮಾತಾಡ್ತಾ ಇಲ್ಲಮ್ಮ? ಯಾರು ಮಾತಾಡ್ತಿರೋದು? ಗುರುಗಳ? ಅಂದರೆ ನಾನು ಇಲ್ಲಿವರೆಗೂ ವೇದವತಿ ಹತ್ರ ಮಾತಾಡಲಿಲ್ವಾ? ಫೋನ್ ಎತ್ತಿದ್ದು ಯಾರು? ಹಲೋ ಹಲೋ. ರಾಂಗ್ ನಂಬರ್. ರಾಂಗ್ ನಂಬರ್ ಅಮ್ಮ, ರಾಂಗ್ ನಂಬರ್. ರಾಂಗ್ ನಂಬರ್ ಅಂತಿದ್ದೀರಲ್ಲ ಬಾವ, ಮತ್ತೆ ಇಷ್ಟೊತ್ತು ಏನ್ ಮಾತಾಡಿದ್ರಿ? ಅಷ್ಟಕ್ಕೂ ಮಾಡಿದ್ ಯಾರಣ್ಣ? ಕಾರ್ ಸರ್ವಿಸ್ ಸೆಂಟರ್ ಅವರು ಬ್ರದರು. ನಾವು ವೆಹಿಕಲ್ನ ಸರ್ವಿಸಿಗೆ ಕೊಟ್ಟಿಲ್ವಲ್ಲ ಅಂತ ಹೇಳ್ತಾ ಇದ್ದೆ. ಕೊಟ್ಟಿದ್ದೀರಲ್ಲ ಅಂತ ಹೇಳ್ತಾ ಇದ್ರು. ಅವನೇನೋ ರಾಂಗ್ ನಂಬರಿಗೆ ಕಾಲ್ ಮಾಡಿದ್ದಾನೆ ಅನ್ಸುತ್ತೆ. ಸೌಮ್ಯ, ಗುರುಗಳು ಫೋನ್ ಮಾಡಿದ್ರು ಅಂತ ಹೇಳಿದ್ದೆ ಅಲ್ವಾ? ಅವ್ರಾದ್ರೆ ಹಾಗೆ ಹೇಳಿದ್ರು. ಅತ್ತೆ, ನೀವೇ ಫೋನ್ ಮಾಡಿ ಮಾತಾಡಿ, ಅವಾಗ ಗೊತ್ತಾಗತ್ತೆ ಅಲ್ವಾ? ಅಯ್ಯೋ, ಚಾರ್ಜ್ ಇಲ್ಲ ಅನ್ಸುತ್ತೆ. ಅದಕ್ಕೆ ಸ್ವಿಚ್ ಆಫ್ ಆಗಿಬಿಟ್ಟಿದೆ.
ಆಮೇಲೆ ಮಾತಾಡಿದ್ರೆ ಆಯ್ತಮ್ಮ. ನನಗನ್ಸೋ ಪ್ರಕಾರ ಗುರುಗಳಂತೂ ಅಲ್ಲ. ಶೋರ್, ಪಕ್ಕ. ಹಾಗಾದ್ರೆ ಸೌಮ್ಯನೇ ತಪ್ಪು ತಿಳ್ಕೊಂಡಿದ್ದಾಳೆ ಅನ್ಸುತ್ತೆ. ಚಿಕ್ಕ ಹುಡುಗಿ ಅಲ್ವಾ, ತಪ್ಪು ತಿಳ್ಕೊಂಡಿರೋ ಹಾಗಿದೆ ಅಲ್ವಾ? ವೇದವತಿ ಅಮ್ಮ ಅವರೇ, ಶಂಕರ್ ರಾವ್ ಅವ್ರ ಫ್ಯಾಮಿಲಿ ಬಂದಿದ್ದಾರೆ. ಹೌದಾ? ತಕ್ಷಣ ರಿಸೀವ್ ಮಾಡಬೇಕು ಏನ್ರಿ? ಬೇಗ ಬನ್ನಿ, ಅವ್ರು ನಮಗೆ ತುಂಬಾ ಇಂಪಾರ್ಟೆಂಟ್ ಗೆಸ್ಟ್. ನಡೀರಿ. ಹಾ, ನಡಿ. ನಡಿ. ಅಬ್ಬಾ, ನಿಹಾರಿಕಾ ಜಾತಕ ಸರಿಯಾಗಿದ್ಯೋ ಇಲ್ವೋ ನಮ್ ಕುಲಗುರುಗಳ ಹತ್ರ ಹೋಗಿ ಮತ್ತೊಂದ್ಸಲ ಚೆಕ್ ಮಾಡ್ಸೋದು ಒಳ್ಳೇದು. ನಾನು ಈ ಮನೆ ಒಳಗೆ ಬರೋದಕ್ಕೆ ಮುಂಚೆನೆ ಚೆಕ್ ಮಾಡಿಸಿದ್ರಲ್ವಾ, ಮತ್ತೆ ಯಾಕೆ ಇನ್ನೊಂದ್ಸಲ ತೋರ್ಸೋದ್ರಲ್ಲಿ ತಪ್ಪೇನಿದೆ? ಅದ್ರ ಅವಶ್ಯಕತೆ ಇಲ್ಲ ಅಲ್ವಾ ಅತ್ತೆ? ಪೂಜೆ ಅಂದ್ರೆ ನೀನ್ಯಾಕೆ ಭಯ ಪಡ್ಕೋತಾ ಇದೀಯಾ? ಅಮ್ಮನಂತ ಜಾತಕ ಹೊಂದಿರೋ ನಿನಗೆ ಅಂಥದ್ದೆಲ್ಲ ತುಂಬಾ ಈಸಿ ಅಲ್ವಾ? ಭಯ ಪಡ್ತಾ ಇಲ್ಲ ಕೃಷ್ಣ, ನಾನು ಮಾಡ್ತೀನಿ. ಅದೇನಾದ್ರೂ ದೊಡ್ಡ ಬ್ರಹ್ಮವಿದ್ಯೆನಾ? ಅಯ್ಯೋ ನಿಹಾರಿಕಾ, ನಿನ್ ಬಗ್ಗೆ ನಾನು ತುಂಬಾನೇ ಕಡಿಮೆ ತಿಳ್ಕೊಂಡಿದ್ದೀನಿ. ಮಾಡ್ತೀನಿ, ನಿಂಗೊಂದು ಕತಿ ಕಾಣಿಸ್ತೀನಿ. ನಮ್ಮ ನಿಹಾರಿಕಾ ನೀವು ಬೆಸ್ಟ್ ಫ್ರೆಂಡ್ಸ್. ನಿಮ್ಮ ಸಪೋರ್ಟ್ ನಮ್ಮ ನಿಹಾರಿಕೆ ಎಷ್ಟು ಕೊಟ್ಟಿದ್ದೀರೋ ನಮಗೆ ಗೊತ್ತು. ಅದಕ್ಕೆ ಇಷ್ಟು ದಿನ ನಿಮ್ಮ ಮನೇಲಿ ಇರೋಕ್ಕಾಗಿದ್ದು. ನೀವೇನಾದರೂ ಸಪೋರ್ಟ್ ಮಾಡಲಿಲ್ಲ ಅಂದಿದ್ರೆ ಅವನಿ ಯಾವತ್ತೋ ನಮ್ಮ ನಿಹಾರಿಕನ ಹೊರಗಡೆ ಹಾಕ್ತಿದ್ಲು. ನೀವೆಲ್ಲರೂ ಯಾವಾಗಲೂ ಒಂದೇ ಮಾತು ಮೇಲಿರಿ. ಅವನಿ ಮಾತು ನಡೆದಿರೋ ಹಾಗೆ ನೋಡ್ಕೊಳ್ಳಿ. ನಮ್ ಫುಲ್ ಸಪೋರ್ಟ್ ನಿಹಾರಿಕಾಗೆ ಇರುತ್ತೆ. ಆದ್ರೆ ನಿಹಾರಿಕಾ ಮೇಲೆ ನಮ್ ಕೆಲವು ಅನುಮಾನಗಳಿವೆ. ಏನು ಅನುಮಾನ? ನಿಹಾರಿಕಾ ಜಾತಕದ ಬಗ್ಗೆ ಅಂತೂ ಅಲ್ಲ ಅಲ್ವಾ? ಡ್ಯಾಡಿ, ಕಾವ್ಯ ಜಾತಕದ ಬಗ್ಗೆ ಮಾತಾಡ್ತಾ ಇಲ್ಲ. ಅವ್ರಿಗೆ ಎಲ್ಲದರಲ್ಲೂ ಅವಸರನೇ. ಅಷ್ಟಕ್ಕೂ ನಿನ್ ಡೌಟ್ ಏನಮ್ಮ? ಮದ್ವೆ ಆದ್ಮೇಲೆ ನಿಹಾರಿಕಾ ನಮ್ ಜೊತೆ ಸರಿಯಾಗಿರ್ತಾಳೋ ಇಲ್ವೋ ಅಂತ. ಹೌದು ಗೌತಮಿ ಅವರೇ, ನಾನೇ ದೊಡ್ಡ ಟಿಪಿಕಲ್ ಕ್ಯಾರೆಕ್ಟರ್ ಅನ್ಕೊಂಡಿದ್ರೆ ನಿಹಾರಿಕಾ ನನ್ಗಿಂತನೂ ಟಿಪಿಕಲ್. ಯಾವಾಗ ಸಡನ್ ಆಗಿ ಬದಲಾಗ್ತಾಳೋ ಅನ್ನೋದೇ ನಮ್ ಡೌಟ್. ಜಾತಕ ಕೂಡಿದೆ ಅನ್ನೋ ಒಂದೇ ವಿಷಯದಲ್ಲಿ ನಿಹಾರಿಕನ ಸಹಿಸ್ಕೊಂಡಿದೀವಿ ಹೊರತು, ಇಲ್ಲ ಅಂದ್ರೆ ನಮ್ಮನೇಲಿ ನಮ್ಮನ್ನೇ ಡಾಮಿನೇಟ್ ಮಾಡಿದ್ದಕ್ಕೆ ಸುಮ್ಮನೆ ಇರ್ತಾ ಇರಲಿಲ್ಲ. ಕಥೆನೇ ಬೇರೆ ಇರ್ತಿತ್ತು. ನಮ್ ನಿಹಾರಿಕಾ ಮಾತು ಕೊಟ್ಲು ಅಂದ್ರೆ ಆ ಮಾತ್ ಮೇಲೆ ನಿಲ್ತಾಳೆ. ನಿಹಾರಿಕಾ ಟಾರ್ಗೆಟ್ ಓನ್ಲಿ ಅವನಿ. ನೀವೇನ್ ಡೌಟ್ ಪಡಬೇಡಿ. ನೀವೆಲ್ಲರೂ ಕೈ ಜೋಡಿಸಿ. ಯಾವಾಗ್ಲೂ ಹೀಗೆ ಇರಬೇಕು. ಏನ್ ನಡೀತಿದೆ ಇಲ್ಲಿ? ಎಲ್ಲರೂ ಸೇರಿ ಇಲ್ಲೇನು ಆಟ ಆಡ್ತಾ ಇದ್ದೀರಾ? ನಿಮ್ ಗ್ಯಾಂಗ್ ಯಾವಾಗ್ಲೂ ಹೀಗೆ ಇರಬೇಕು ಅಂತ ಹೇಳ್ತಿದೀವಿ. ನಾನು ನನ್ನ ಡಾರ್ಲಿಂಗ್ ಹತ್ರ ಪರ್ಸ್ನಲ್ ಆಗಿ ಮಾತಾಡಬೇಕು. ಅದಕ್ಕೆ ನೀವೆಲ್ಲ ಒಂದು 5 ನಿಮಿಷ ಹೊರಗಡೆ ಹೋಗಿರ್ತೀರಾ? ಮದ್ವೆ ಆಗೋಳ್ ಜೊತೆ ಇವಾಗೇನ್ ಮಾತಾಡ್ಬೇಕು ಮಾವ? ಪರ್ಸನಲ್ಸ್ ಹೇಳ್ಬಾರ್ದು ಕಾವ್ಯ. ಅಬ್ಬೋ, ಸರಿ, ಇವಾಗ ಹೋಗ್ತೀರಾ? ಹೊರಡಿ ಹೊರಡಿ ಹೊರಡಿ. ಇವಾಗೇನ್ ಮಾತಾಡ್ಬೇಕು? ಹೇಳ್ತೀನಿ. ಇವಾಗ ನಿನ್ ಕೋತಿ ಚೇಷ್ಟೆಲ್ಲ ಮಾಡಕ್ ಹೋಗ್ಬೇಡ. ಮದ್ವೆ ಆಗೋರ್ಗೂ ಸ್ವಲ್ಪ ಇರು. ನಿಂದು ನಿಹಾರಿಕದು ಒಂದೇ ಜಾತಕ ಅಲ್ಲಮ್ಮ. ನಾನು ಬರೆದಿದ್ದೇ ಬೇರೆ, ನಿಮಗೆ ಕೈ ಸೇರಿದ್ದೇ ಬೇರೆ. ಏನ್ ಹಾಗೆ ನೋಡ್ತಿದ್ಯಾ? ಅಮ್ಮ ಯಜಮಾನಿ, ಮೊದಲನೇ ನೋಡ್ದಲ್ಲೇ ನಿನ್ನ ಇಷ್ಟಪಟ್ಟೆ. ನಿನ್ನ ಹೇಗಾದ್ರೂ ಹಿಡಿದು ನಿನ್ನ ಕತ್ತಿಗೆ ತಾಳಿ ಕಟ್ಟಿ ಲೈಫ್ ಲಾಂಗ್ ನಿನ್ನ ಜೊತೆನೇ ಇರಬೇಕು ಅಂತ ಅನ್ಕೊಂಡಿದ್ದೆ.
ನನ್ನ ಜಾತಕ ಚೆನ್ನಾಗಿದ್ದು ನನ್ನ ಮನೆಯಲ್ಲೇ ನೀನು ಸಿಕ್ಬಿಟ್ಟೆ. ಹಾರಿ ಕುಣಿಬೇಕು ಅನ್ನೋಷ್ಟು ಖುಷಿ ಆಯಿತು. ಆದರೆ ಅದಕ್ಕೆ ಏನಾಯ್ತು? ಇವಾಗ ಏನಾಯ್ತು ಅಂತ ಕೇಳ್ತಾ ಇದ್ದೀನಿ. ಈ ಕಣ್ಣು ನನ್ನ ಹತ್ರ ಸತ್ಯನ ಮುಚ್ಚಿಡುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ಈ ತುಟಿಗಳು ನನ್ನ ಹತ್ರ ಸುಳ್ಳು ಹೇಳುತ್ತೆ ಅಂತ ಅನ್ಕೊಂಡಿರ್ಲಿಲ್ಲ. ವಿಷಯನ ನೇರವಾಗಿ ಹೇಳಿದ್ರೆ ಒಳ್ಳೇದು. ಹೇಳ್ತೀನಿ, ನೇರವಾಗೇ ಹೇಳ್ತೀನಿ. ಆಮೇಲೆ ಹೇಗೆ ನಡಿಬೇಕೋ ಹಾಗೆ ನಡೆಯುತ್ತೆ. ಗುರುಗಳ ಶಿಷ್ಯರ ಹತ್ರ ಲೆಟರ್ ಕಳಿಸೋದು, ಅದರಲ್ಲಿ ಯಾವ ಸಮಸ್ಯೆನೂ ಇಲ್ಲ ಅಂತ ಎಲ್ಲರ ಮುಂದೆನೂ ಓದೋದು, ಫ್ಯಾಮಿಲಿ ಪೂರ್ತಿ ಸೆಲೆಬ್ರೇಷನ್ಸ್ ಮಾಡ್ಕೊಳ್ಳೋದೆಲ್ಲ ಸಿನಿಮಾ ಇಂಟರ್ವಲ್ಸ್ಗೂ ಮುಂಚೆನೇ ನಡೆಯುತ್ತೆ. ಇವಾಗ ಇಂಟರ್ವಲ್ ಬ್ಯಾಂಗ್ ಏನು ಅಂತ ಗೊತ್ತಾ? ನಿಂದು ನನ್ನ ಅಮ್ಮನ ಥರ ಇರೋ ಜಾತಕ ಅಲ್ಲ ಅಂತ ಗೊತ್ತಾಗಿರೋದು. ನೀನು ನಮ್ಮ ಮನೆಗೆ ಸೊಸೆಯಾಗಿ ಸರಿ ಹೋಗಲ್ಲ ಅಂತ ಗೊತ್ತಾಗೋದು. ಹುಚ್ಚೇನಾದ್ರೂ ಹಿಡ್ದಿದ್ಯಾ ನಿಂಗೆ? ಸ್ವಾಮಿಗಳು ಅಷ್ಟು ಕ್ಲಿಯರ್ ಆಗಿ ಬರ್ತ್ ಕಳ್ಸಿದಾರೆ ಅಲ್ವಾ? ಅದೇ ಗುರುಗಳು ಅಮ್ಮನಿಗೆ ಫೋನ್ ಮಾಡಿ ಏನು ಹೇಳಿದ್ರು ಅಂತ ಗೊತ್ತಾ ನಿಂಗೆ? ನಿನ್ನ ಹತ್ರ ಒಂದು ಮುಖ್ಯವಾದ ವಿಷಯ ಹೇಳಬೇಕಮ್ಮ. ನಿಂದು ನಿಹಾರಿಕದು ಒಂದೇ ಜಾತಕ ಅಲ್ಲಮ್ಮ. ನಿಜಾನೇ ಅಲ್ವಾ? ನಿಂದು ಸುಳ್ಳು ಜಾತಕನೇ ಅಲ್ವಾ? ನೀನೇ ಏನೋ ಮ್ಯಾನೇಜ್ ಮಾಡಿಬಿಟ್ಟಿದ್ಯಾ ಅಲ್ವಾ? ನಿನ್ನ ಹಣೆ ಮೇಲೆ ಬೆವರು, ಕಣ್ಣಲ್ಲಿ ಭಯ, ಇದೇ ನಿಜ ಹೇಳ್ತಾ ಇದೆ. ಅಂದ್ರೆ ಎಲ್ಲ ನಿಜಾನೇ. ಹಾ, ಅಮ್ಮ ಏನಾದರೂ ಫೋನ್ ರಿಸೀವ್ ಮಾಡಿದಿದ್ರೆ ಇಷ್ಟೊತ್ತಿಗೆ ಸೆಕೆಂಡ್ ಹಾಫ್ ಬೇರೆ ಥರನೇ ಇರ್ತಿತ್ತು. ಆದರೂ ಹೀಗೆ ಯಾಕೆ ಮಾಡಿದೆ ಬಂಗಾರ? ಈ ವಿಷಯದಲ್ಲಿ ಅವನಿ ಅನುಮಾನ ಪಟ್ಟಂಗೆ ಆಗೋಯ್ತಲ್ವಾ? ಇವಾಗ ನಾನು ನ್ಯಾಯವಾಗಿ ಏನು ಮಾಡಬೇಕು? ಅಮ್ಮನ ಹತ್ರ ಹೋಗಿ, ಅಮ್ಮ ಫೋನಲ್ಲಿ ಮಾತಾಡಿರೋದು ಕುಲಗುರುಗಳೇ, ಮತ್ತೆ ಅವ್ರು ಹೇಳಿದ್ದು ನಿಹಾರಿಕನ್ ಜಾತಕದ ಬಗ್ಗೆನೇ ಅಂತ ಹೇಳಬೇಕು. ನಿನ್ನ ಮೋಸನೆಲ್ಲ ಬಯಲು ಮಾಡಬೇಕು. ಓಕೆ, ಇವಾಗಲೇ ಹೋಗಿ ಹೇಳ್ತೀನಿ. 2 ಮಿನಿಟ್ಸ್. ಕೃಷ್ಣ 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 ಪ್ಲೀಸ್ ಬೇಡ ಕೃಷ್ಣ. ನಾನಂದ್ರೆ ನಿನ್ಗಿಷ್ಟ ಅಲ್ವಾ? ಈ ಸಮಯದಲ್ಲಿ ನೀನು ನಿಜ ಹೇಳಿದ್ರೆ ನಾವಿಬ್ರು ಬೇರೆ ಆಗ್ಬೇಕಾಗಿ ಬರುತ್ತೆ. ಹಲೋ, ನೀನು ಕಾಲು ಹಿಡ್ಕೊಂಡ್ರು ನಾನು ಕನಿಕರ ತೋರಿಸಲ್ಲ. ಈ ವಿಷಯ ಮಾತ್ರ ಹೇಳ್ತೀನಿ. ಕೃಷ್ಣ ಪ್ಲೀಸ್, ಈ ಮನೆ ಸೊಸೆ ಆಗ್ಬೇಕು ಅನ್ನೋದು ನನ್ನ ಆಸೆ. ನನ್ನ ಮೇಲೆ ದಯೆ ತೋರಿಸು. ನಮ್ಮ ಮದುವೆ ಆದ್ಮೇಲೆ ನಾನು ನಿನಗೆ ಸೇವೆ ಮಾಡ್ತೀನಿ. ನೀನು ಹೇಗಿರು ಅಂತೀಯೋ ನನ್ನ ಹಾಗೆ ಇರ್ತೀನಿ. ಅಂತ ಹೇಳ್ತೀನಿ ಅಂತ ಅನ್ಕೊಂಡಿದ್ಯಾ? ನೀನು ನನ್ನ ಬಗ್ಗೆ ಹೇಳ್ತೀನಿ ಅಂತ ಹೇಳಿದ್ರೆ ನಾನು ಭಯ ಪಟ್ಕೊಂಡು ಸರೆಂಡರ್ ಆಗೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ಅಷ್ಟು ಸೀನ್ ಇಲ್ಲಮ್ಮ ಕೃಷ್ಣ. ನೀನ್ ನನ್ನ ಬಗ್ಗೆ ಹೇಳಿದ್ರೆ ಅದೇ ಜನರ ಮುಂದೆ ನಾನು ನಿನ್ನ ಬಗ್ಗೆ ಹೇಳ್ತೀನಿ. ತಾವು ಚಿಲ್ಲರೆ ಕಳ್ತನ ಮಾಡೋರು ಅಂತ
ಡ್ರಗ್ಸ್ ವ್ಯಾಪಾರ ಮಾಡೋರು ಅಂತ, ಅದೇ ವಿಷಯದಲ್ಲಿ ಅರೆಸ್ಟ್ ಕೂಡ ಆಗಿದ್ದು ಅಂತ ಬಸ್ತಿಲಿ ತಾವು ಮಾಡಿರೋ ಘನ ಕಾರ್ಯಗಳೆಲ್ಲದ್ರ ಬಗ್ಗೆನೂ ಹೇಳ್ತೀನಿ. ನಾನು ಜಾತಕದ ವಿಷಯದಲ್ಲಿ ಮಾತ್ರನೇ ಸುಳ್ಳು ಹೇಳಿರೋದು. ನಿನಗ್ ಮಾತ್ರ ಹೇಳ್ಕೊಳ್ಳೋದಕ್ಕೆ 2 ಸಿನಿಮಾಗಾಗುವಷ್ಟು ಕಥೆ ಇದೆ. ಇಬ್ಬರು ಒಟ್ಟಿಗೆ ಹೋಗಿ ಹೇಳ್ಕೊಳ್ಳೋಣವಾ? ಇಬ್ಬರನ್ನು ಗೆಟ್ ಔಟ್ ಫ್ರಮ್ ಮೈ ಹೌಸ್ ಅಂತ ಹೇಳ್ತಾರೆ. ನಾನು ಗಂಟು ಮೂಟೆ ಕಟ್ಕೊಂಡು ಮನೆಗೆ ಹೋಗ್ಬಿಡ್ತೀನಿ. ನನಗೇನು ಪ್ರಾಬ್ಲಮ್ ಇಲ್ಲ. ಬಿಕಾಸ್ ಐ ಆಮ್ ಬಾರ್ನ್ ವಿತ್ ಗೋಲ್ಡನ್ ಸ್ಪೂನ್. ಮತ್ತೆ ನಿನ್ ಪರಿಸ್ಥಿತಿ ಏನು? ಬಿಡದೆ ರಾಮನಗರ ಚನ್ನಪಟ್ಟಣ ಅಂತ ಆಟೋ ಓಡಿಸ್ಬೇಕು ಅಂತಿದ್ಯಾ? ಬೇಡ ಬಂಗಾರ, ಬೇಡ. ಇವಾಗ ನಾನು ಸುಖಕ್ಕೆ ತುಂಬ ಅಭ್ಯಾಸ ಆಗೋಗಿದ್ದೀನಿ. ಫ್ಲ್ಯಾಶ್ ಬ್ಯಾಕಿಗೆ ಹೋಗಿ ನನಗೆ ಬದುಕಕ್ಕಾಗಲ್ಲ. ನನ್ನ ಬಗ್ಗೆ ನೀನು ಹೇಳಬೇಡ, ನಿನ್ನ ಬಗ್ಗೆ ನಾನು ಹೇಳಲ್ಲ. ಮಾತಿಗೆ ಮಾತು, ಸರಿನಾ? ಇಲ್ಲಿ ನೋಡು, ಈ ವಿಷಯ ನೀನು ಮನಸ್ಸಲ್ಲಿ ಇಟ್ಕೋಬಾರ್ದು. ಇಬ್ಬರು ಸೇರಿ ಈ ಮನೆನ ನಮ್ ಕಂಟ್ರೋಲಲ್ಲಿ ಇಟ್ಕೊಳ್ಳೋಣ, ಸರಿನಾ? ಸರಿ ಸರಿ. ಮೊದಲು ನಿನ್ ಮೇಲೆ ನನ್ಗಿದ್ದ ಫೀಲಿಂಗ್ಸೇ ಬೇರೆ. ಇವಾಗ ನೀನಂದ್ರೆ ನನ್ಗಿಷ್ಟ ಕಾಣೋ. ಪರವಾಗಿಲ್ಲ, ಹಿಡ್ಕೋ. ಮಿಸ್ ಆಗಿ ಯಾವತ್ತಾದ್ರೂ ಬಾಲ ಅಲ್ಲಾಡಿಸ್ದೆ ಅಂದ್ರೆ ಆ ಬಾಲನ ಕಟ್ ಮಾಡ್ಬಿಡ್ತೀನಿ. ಹೇಳು ಜಗದೀಶ್. ಇವತ್ತು ನಿಹಾರಿಕಾ ಮದುವೆ ಅಂತೆ ಸರ್. ಕಲ್ಯಾಣ ಮಂಟಪದಲ್ಲಿ ನಡೀತಾ ಇದೆ ಅಂತ ಇನ್ಫಾರ್ಮೇಶನ್ ಬಂದಿದೆ. ಯಾವ ಕಲ್ಯಾಣ ಮಂಟಪ? ನಾನು ಲೊಕೇಶನ್ ಶೇರ್ ಮಾಡ್ತೀನಿ ಸರ್. ನಿನ್ನ ಸಾವು ನನ್ನ ಕೈಯಿಂದನೇ ಅಂತ ನಿನಗೆ ಗೊತ್ತಿಲ್ದೇನೆ ನೀನು ಖುಷಿಯಾಗಿ ಮದುಮಗಳಾಗಿ ರೆಡಿ ಆಗ್ತಿದ್ಯಾ. ಬರ್ತಿದ್ದೀನಿ, ಸಾಯೋದಕ್ಕೆ ಸಿದ್ಧವಾಗಿರು. ಖಂಡಿತವಾಗ್ಲೂ ಕಲ್ಯಾಣ ಮಂಟಪದಲ್ಲಿ ಇವತ್ತು ನಿಹಾರಿಕಾನ ಸಾಯಿಸ್ಬಿಡ್ತಾನೆ. ಏನಾದರೂ ಮಾಡಿ ಅವ್ನು ತಡಿಬೇಕು. ವೇದವತಿ ಫೋನ್ನ ಯಾರೋ ರಿಸೀವ್ ಮಾಡಿ ರಾಂಗ್ ನಂಬರ್ ಅಂತ ಯಾಕೆ ಸುಳ್ಳು ಹೇಳಬೇಕಾಗಿ ಬಂತು? ವೇದವತಿ ಗೊತ್ತಿಲ್ಲದೆ ಅಲ್ಲೇನು ನಡೀತಿದೆ? ನಿಹಾರಿಕಾ ಕೈವಾಡ ಖಂಡಿತವಾಗ್ಲೂ ಅಲ್ಲಿದ್ದೇ ಇದೆ ಅಂತ ನನಗನ್ನಿಸ್ತಾ ಇದೆ. ಆ ಕೃಷ್ಣನ ಜೊತೆ ನಿಹಾರಿಕಾ ಮದುವೆ ನಡೀತು ಅಂದರೆ ಆ ಕುಟುಂಬ ತುಂಬ ನಷ್ಟ ಅನುಭವಿಸ್ಬೇಕಾಗತ್ತೆ. ವೇದವತಿ ಮನೆಯಿಂದ ಬರ್ತಿರೋ ಆಚಾರ ವಾರಸತ್ವ ಅನ್ನೋದು 10 ಊರಿನ ಕ್ಷೇಮಕ್ಕೆ ಸಂಬಂಧಿಸಿರೋದು. ಈ ವಿಷಯನ ನಾನು ಸುಲಭವಾಗಿ ತಗೋಬಾರ್ದು. ಪ್ರಸಾದರಾವ್ ಅವರ ನಂಬರ್ಗೆ ಪ್ರಯತ್ನ ಮಾಡ್ತೀನಿ. ಹೌದು ಕಣ್ರಿ, ನೀವು ಹೇಳ್ದಾಗೆ ಈ ಮದುವೆ ಅನ್ನೋದು ಎಷ್ಟೋ ವರ್ಷದ ಕನಸು. ಇವತ್ತು ಅದು ನೆರವೇರ್ತಿದೆ.
ಸ್ವಾಮಿ, ಒಂದು ಹೆಣ್ಣಿನ ಮದುವೆನ ತಡಿಬೇಕು ಅಂದ್ಕೊಳ್ಳೋದು ತುಂಬ ಪಾಪ. ಆದರೆ ಸೊಸೆ ಆಗುವಳ ಮೇಲೆ ನನಗೆ ತುಂಬ ಅನುಮಾನಗಳು ಬರ್ತಿದೆ. ನಾನೇ ಸ್ವತಃ ಹೋಗಿ ಆ ಮದುವೆನ ತಡೆಯೋ ಪ್ರಯತ್ನ ಮಾಡ್ತೀನಿ. ಓಂ ನಮಃ ಶಿವಾಯ.